ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾನು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದ್ರದ್ದು ಮುಂಚೆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಂಗ್ ವೀಡಿಯೋ ತುಂಬ ರನ್ ಆಗೋದಿಲ್ಲ, ಹಾಗಾಗಿ ನಾನು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅಷ್ಟೇ. ಸೊ ನಾವು ತುಂಬ ಎಫರ್ಟ್ ಹಾಕಿ ಅಪ್ಲೋಡ್ ಮಾಡಿರ್ತೀವಿ, ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ತಕ್ಕಂತೆ ವ್ಯೂಸ್ ಬಂದರೆ ನಮಗೂ ಖುಷಿ ಆಗುತ್ತೆ. ಬಟ್ ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ. ಅದೊಂದು ಬೇಜಾರ್ಗೆ ಲಾಂಗ್ ವೀಡಿಯೋಸ್ನ ಸ್ಕಿಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ನಾವು ಹೋಗಿದ್ದು ಲಾಲ್ಬಾಗ್ ಇದೆ ಮೊದಲನೇ ಬಾರಿ ನಾನು ಬರ್ತಾ ಇರೋದು ನನ್ನ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಇಲ್ಲಿ ಏನಿರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಆಗಸ್ಟ್ 15 ಮಾತ್ರ ಇಲ್ಲಿ ಫ್ಲವರ್ ಡೆಕೋರೇಟ್ ಆಗುತ್ತೆ ಅಂತ ಗೊತ್ತಷ್ಟೇ. ಬರೋಣ ಅಂತ ಅಂದ್ಕೊಳ್ತೀನಿ, ಆದರೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಫ್ರೆಂಡ್ಸ್ ಜೊತೆ ಒಂದು ಸರಿ ಸುತ್ತಾಡ್ಕೊಂಡು ಬರೋಣ ಅಂತ ಫಸ್ಟ್ ಟೈಮ್ ಈ ಕಡೆ ಬಂದಿದ್ದೀನಿ. ಸಿಟಿಗೆ ಫ್ರೆಂಡ್ಸ್ ಜೊತೆ ಬಂದಿದ್ದು ಫಸ್ಟ್ ಟೈಮ್ ನಾನು. ಲಾಲ್ಬಾಗಲ್ಲಿ ಕೆರೆ ನೋಡಿ, ಆ ಕೆರೆ ನೋಡೋದಕ್ಕೆ ನಾವು ಬಂದ್ವಾ ಅಂತ ಅಂದ್ಕೊಂಡೆ. ಆದರೆ ಮರ ಗಿಡಗಳು ನೋಡಿ ತುಂಬಾ ಚೆನ್ನಾಗಿದೆ ಈ ಪ್ರಕೃತಿ. ಕುತ್ಕೊಂಡ್ಬಿಟ್ಟಿರೋದು, ಹೋಗ್ತಾ ಇಲ್ಲ, ಭಯನೇ ಇಲ್ಲ ಇದಕ್ಕೆ. ಇಲ್ಲಿ ಏನು ಮಾಡ್ತಾರೆ, ನೀರು ಹರಿತಿದೆ ನೋಡಮ್ಮ, ಮೇಲೆ ಖುಷಿ ಬರ್ತೀನಿ. ಫ್ಲವರ್ಸ್ ಮಾವಿನಕಾಯಿ ಎಷ್ಟಂತೆ? 100 ಅಂತೆ. ಬೋಲ್ ಏನಕ್ಕೆ ಜಾಸ್ತಿ ಆಯ್ತು. ಲಾಲ್ಬಾಗಲ್ಲೆಲ್ಲ ಇಷ್ಟೊಂದೇ ಸೇಲ್ ಮಾಡ್ತಾರೆ ಗೊತ್ತಿಲ್ಲ. ಸರಗಳ್ಳರಿದ್ದಾರೆ, ಎಚ್ಚರಿಕೆ. ಬಿಸಿಲಲ್ಲಿ ಏನು ನೋಡ್ಬೇಕು ನಾವಿಲ್ಲಿ? ಫ್ಲವರ್ಸ್ ಇರುತ್ತೆ, ವೆರೈಟಿ ವೆರೈಟಿ, ಅದಕ್ಕೆ ಜಾಸ್ತಿ. ಹೌದಾ? ನೋಡಿ ಎಷ್ಟು ಚೆನ್ನಾಗಿ ಓಕೆ ಡಿಯರ್. ಹಾಗೆ ನಾವು ಕೆರೆ ಎಲ್ಲ ನೋಡ್ಕೊಂಡು ಸುತ್ತಾಡೋಣ ಅಂತ ಹೋದ್ವಿ. ಆದರೆ ನೀರು ಕುಡಿಬೇಕು, ಬಾಯಾರಿಕೆ ಸಹ ಆಗಿಬಿಟ್ಟಿತ್ತು. ನೀರು ತೊಗೊಂಡು ಹೋಗಿರಲಿಲ್ಲ ನಾವು. ಮೇನ್ ಹೋದಾಗ ನೀರು ತೊಗೊಂಡು ಹೋಗ್ಬೇಕಾಗಿತ್ತು. ನಾವು ಒಂದು ಬಾಟ್ಲ್ ತೊಗೊಂಡಿದ್ವಿ, ಅಲ್ಲೇ ಮೆಜೆಸ್ಟಿಕಲ್ಲೇ ಖಾಲಿ ಆಯಿತು ಅಂತ ಬಾಟ್ಲನ್ನ ಬಿಸಾಡಿದ್ವಿ. ಹಾಗೆ ಒಳಗಡೆ ಯಾವ ಫ್ಲೇವರ್ ಇದೆ? ಅಡಿಕೆಕಾಯಿ ಥರ, ಅಡಿಕೆಕಾಯಿ ಎಲ್ಲ ಬೇರೆ ಶೋ ಗಿಡದ್ದು. ಅಯ್ಯೋ, ಅಂಟ್ಕೊಂಬಿಟ್ಟೈತಿದ್ದು. ನಂದು ಕವರ್ ಅದರಲ್ಲಿ ಹಾಕ್ರಿ ಅಂತ ಹೇಳಿ. ಇಲ್ಲಿ ಹಾಕ್ಬಾರ್ದು, ಏನಕ್ಕೆ ಬ್ಯಾಗ್ ಈಚೆ ಹೋಗಿ ಬಿಸಾಕಿ ಅಂತ. ಇಲ್ಲೆಲ್ಲ ಡಸ್ಟ್ಬಿನ್ ಇಲ್ಲ, ಅಲ್ಲೆಲ್ಲ ಸ್ವಲ್ಪ ಯಾವ್ದನ್ನ ನಾವು ಮಗನ್ ಬಿಟ್ಟಿತ್ತ. ಬಿಸಿಲಲ್ಲಿ ಐಸ್ ಕ್ಯಾಂಡಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ರೇಟ್ ಜಾಸ್ತಿ ಅಪ್ಪ. ಇದಕ್ಕೆ ಎಷ್ಟು ಕೊಟ್ವಿ ನಾವು? 20 ರೂಪಾಯಿ. ಇದು ಚಾಕೋಬಾರು ಅದಕ್ಕೆಲ್ಲ 50. ಆಮೇಲೆ ಕೋನ್ ಐಸ್ಗೆ 70 ಅಲ್ಲಕ್ಕಲ್ಲ. ಎಸ್, ಹೇಳೆಲ್ಲ ಹೊರಗಡೆಯಿಂದನೇ ತೊಗೊಂಡು ಬಂದುಬಿಡ್ರಿ ಏನಾದ್ರು ತಿನ್ನಬೇಕು ಅಂದರೆ. ರೇಟ್ ಜಾಸ್ತಿ ಇದೆಲ್ಲ. ಇವತ್ತೇ ನಾನು ವೀಡಿಯೋ ಮಾಡ್ತಾ ವಾಯ್ಸ್ ಕೊಡ್ತಾ ಇರೋದು. ಯಾವಾಗಲೂ ವಾಯ್ಸ್ ಓವರ್ ಕೊಟ್ಟು ನನ್ನ ವೀಡಿಯೋನೇ ವೈರಲ್ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ವೀಡಿಯೋ ಮಾಡ್ತಾನೆ ಆಡ್ತಿದ್ದೀನಿ. ಐಸ್ ಕ್ರೀಮ್ ತಿನ್ಕೊಂಡು ಟೇಸ್ಟ್ ಏನಷ್ಟು ಚೆನ್ನಾಗಿಲ್ಲ, ಏನೋ ತಿನ್ನಬೇಕು ತಿಂತಾ ಇದ್ದೀವಿ ಅಷ್ಟೇ. ಚೆನ್ನಾಗಿದೆ ನೆರಳು. ಇಷ್ಟೊತ್ತು ಬಿಸಿಲಲ್ಲಿ ಓಡಾಡಿದ್ದಕ್ಕೆ, ನೆರಳಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಯಿತು. ಯಾರೆಲ್ಲ ನಂತರ ಲಾಲ್ಬಾಗ್ ನೋಡಿದೆ, ತುಂಬ ವರ್ಷಗಳ ನಂತರ ಬಂದು ನೋಡಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನೋಡೇ ಇಲ್ಲ ಇದುವರೆಗೂ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇದೆ. ಫಸ್ಟ್ ಟೈಮ್ ನಾನು ಬಂದಿರೋದು. ಏನು ಮರ ಕೋಮೆ ಮರನೆಲ್ಲ ವೀಡಿಯೋ ಮಾಡ್ತಾರೆ, ಏನಿದು ಸ್ಪೆಷಲ್ಲ ನೋಡೋಣ. ಹಾಗೆ ಈ ಮರನ ತುಂಬಾ ಅಬ್ಸರ್ವ್ ಮಾಡ್ತಿದ್ರು ಇವರೆಲ್ಲ. ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ರು. 1-2 ರೌಂಡ್ ಬಂದೇನೋ ಅಬ್ಸರ್ವ್ ಮಾಡ್ಕೊಂಡು ಫೋಟೋಸ್ ತೊಗೊಳ್ತಾ ಇದ್ರು. ಏನಿದು ಇದು ಇಷ್ಟೊಂದು ಡಿಫ್ರೆಂಟ್ ಆಗಿದೆಯಾ, ಇದ್ರ ಏನು ಸ್ಪೆಷಾಲಿಟಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗಿ ನೋಡಿದೆ. ಆ್ಯಂಡ್ ಮರದ ಕೊಂಬೆಗಳೆಲ್ಲ ತುಂಬಾ ದೊಡ್ಡದಾಗಿತ್ತು. ಇದು ತುಂಬ ಹಳೆ ಮರ ಅಂತ ಅನಿಸುತ್ತೆ. ಹಾಗೆ ಇದ್ರ ಹೆಸರು ಮತ್ತು ಇದ್ರ ಜಾತಿ ಎಲ್ಲನೂ ಬೋರ್ಡ್ ಮೇಲೆ ಬರೆದು ಇಟ್ಟಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ನಾನು ಒಂದು ರೌಂಡ್ ಹೋಗಿ ನೋಡಿದೆ. ಹೌದು, ಬೋರ್ಡಲ್ಲಿ ಬರೆದ್ಬಿಟ್ಟು ಮರಕ್ಕೆ ಸ್ಟಿಕ್ ಮಾಡಿದ್ರು. ಅದ್ರ ಮರದ ನೇಮ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನೋ ಐಡಿಯಾ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಇಲ್ಲಿ ತಿಂಡಿ ತಿನಿಸುಗಳೆಲ್ಲ ಏನಕ್ಕೆ ಅಷ್ಟೊಂದು ರೇಟು, ಐಸ್ ಕ್ರೀಮ್ ಎಲ್ಲ ಏನು ಅಷ್ಟೊಂದು ರೇಟು ಅಂತಂದರೆ ನಿಜವಾಗ್ಲೂ ಇಲ್ಲಿ ಕಾಲೇಜ್ಗೆ ಹೋಗ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಈ ಪಾರ್ಕ್ ತುಂಬ ಲವರ್ಸೇ ಇರ್ತಾರೆ. ಮರದ ಪೊದೆಗಳಲ್ಲಿ, ಗಿಡದ ಮರೆಯಲ್ಲಿ ಇಲ್ಲೆಲ್ಲ ಲವರ್ಸೇ ಇರ್ತಾಯಿದ್ರು. ಆ್ಯಂಡ್ ಕಪಲ್ಸು ಸಹ ಇರ್ತಾಯಿದ್ರು.
ಕಾಲೇಜ್ಗೆ ಅಪ್ಪ ಅಮ್ಮ ಕಳ್ಸೋದು ಓದೋದಕ್ಕೆ, ಅವ್ರೇನು ಕಾಲೇಜ್ಗೆ ಹೋಗ್ತೀನಿ ಅಂತ ಬರ್ತಾರೋ ಅಥವಾ ಏನಂತ ಹೇಳ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಅದರೊಳಗಡೆ ನಾನು ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾಯಿದ್ರೆ ನಿಜವಾಗ್ಲೂ ಎಷ್ಟೋ ಜನ ಜಾಗನೇ ಖಾಲಿ ಮಾಡಿ ಬೇರೆ ಕಡೆ ಹೋಗ್ತಾಯಿದ್ರು. ನನಗೆ ನೋಡ್ಬಿಟ್ಟು ನಗು ಬರ್ತಿತ್ತು, ನಾನು ಕ್ಯಾಮ್ರಾ ಇಟ್ಕೊಂಡು ಬಂದಿದ್ದಕ್ಕೆ ಹಿಂಗೆಲ್ಲ ಹೋಗ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದಷ್ಟು ಜನ ಮಾಸ್ಕ್ ಎಲ್ಲ ಹಾಕ್ಕೊಂಡು ಬಂದರು ಮೀಟ್ ಮಾಡ್ತಾಯಿದ್ರು. ಇಲ್ಲಿ ಅಲ್ಲಲ್ಲೇ ಫುಡ್ ಸ್ಟಾಲ್ಸ್ ಇದೆ, ಅದು ಅಲ್ಲದೆ ಇಲ್ಲಿ ಹೂವು ಎಲ್ಲ ಸೇಲ್ ಮಾಡ್ಕೊಂಡು ಬರ್ತಾರೆ. ಹೂವು ತೊಗೊಳ್ಳಿ ಅಂತ ಮಲ್ಲಿಗೆ ಹೂವು, ರೋಸ್ ಹೂವು, ಅದ್ರ ಜೊತೆ ಸಮೋಸ ಈ ಥರ ಎಲ್ಲ ಸೇಲ್ ಮಾಡ್ಕೊಂಡು ಬರ್ತಾರೆ. ಲವರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಇದು ಸಖತ್ ಯೂಸ್ಫುಲ್ ಅಂತ ಅನಿಸುತ್ತೆ ಈ ಪಾರ್ಕು. ನಮ್ಮಂಥವ್ರಿಗಂತೂ ಅಲ್ಲ. ಎಲ್ಲಿ ಯಾವ ಜಾಗದಲ್ಲಿ ಫೋಟೋ ತೊಗೊಳ್ಳೋಣ ಅಂತ ಹೋದ್ರೂ ಇಲ್ಲಿ ಏನು ಹೇಳ್ತಾರೆ ಲವರ್ಸೇ ಕುತ್ಕೊಂಡಿರ್ತಿದ್ರು. ವೀಕ್ ಡೇಲೇ ಹಿಂಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ವೀಕೆಂಡಲ್ಲಿ ಯಾವ ರೀತಿ ಇರ್ಬೋದೋ ನನಗಂತೂ ಗೊತ್ತಿಲ್ಲ. ಲಾಲ್ಬಾಗ್ ಆಲ್ಮೋಸ್ಟ್ ಇಂಥವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕಬ್ಬನ್ ಪಾರ್ಕಲ್ಲಿ ಹಾಗೆ ಇದೊಂದು ಗ್ಲಾಸ್ ಹೌಸು. ಇಷ್ಟನ್ನು ನೋಡಿಕೊಂಡು ನಾವೇನು ತುಂಬ ನೋಡ್ಕೊಂಡು ಬರೋದಕ್ಕೆ ಹೋಗಲಿಲ್ಲ, ಯಾಕೆಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. 1:30-2 ಗಂಟೆ ಆಗಿಬಿಟ್ಟಿತ್ತು. ನಮಗಿನ್ನೂ ನೆಕ್ಸ್ಟ್ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತಲ್ವ ಅಂತೇಳ್ಬಿಟ್ಟು ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು ಅಂತೇಳಿ ಹೊರಗಡೆ ಬಂದ್ವಿ. 30, 25, 40 ಹತ್ರ ಹೋಗಿದ್ಯಾ? ಹೋಗೋಣ ಯಾವಾಗಲೂ ಹೋಗೋದೇನಿರುತ್ತೆ ಅಂದರೆ ಎಲ್ಲಿ ಇಳಿಬೇಕು ಎಲ್ಲಿ ಇಳಿಬಾರ್ದು ಅದು ಒಂದು ತಟ್ಟೆ ಸಿಂಗಲ್ ತಟ್ಟೆ ಜಾಸ್ತಿ ಆಗುತ್ತೆ. ಹಾಗೆ ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಹೊಟ್ಟೆ ತುಂಬಾ ಹಶ್ವಾಗಿತ್ತು ಅಂತ ಆಪೋಸಿಟಲ್ಲೇ ಉಡುಪಿ ಹೋಟೆಲ್ ಇದೆ, ಅಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಚೆನ್ನಾಗಿರುತ್ತೆ ಅಂತ ಕೇಳಿದ್ದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆದರೆ ಒಳಗಡೆ ಹೋಗಿ ತಿಂದಾದ್ಮೇಲೆ ಗೊತ್ತಾಗಿದ್ದು ನಿಜವಾಗ್ಲೂ ಏನೂ ಚೆನ್ನಾಗಿರಲಿಲ್ಲ. ಎಲ್ಲದಕ್ಕೂ ಉಪ್ಪು ಜಾಸ್ತಿನೇ ಹಾಕಿದ್ರು. ನಾವು ಕೊಟ್ಟಿರೋ ದುಡ್ಡಿಗೆ ಅಲ್ಲಿನ ಊಟ ವೇಸ್ಟ್ ಅಂತ ಅನ್ನಿಸ್ಬಿಡ್ತಷ್ಟೇ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಶ್ರೀರಾಮ್ಪುರ ಚಿಂದಿ ಮಾರ್ಕೆಟ್ ಅಂತ ಹೇಳ್ತಾರಲ್ವ. ನಾನಿದೆ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿದ್ದು. ನಾನು ಹೇಳ್ತಾ ಇದ್ದೆ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ, ಈಗ ನಾನು ಸ್ಟಿಚಿಂಗ್ ಮಾಡೋದು ಕಲ್ತಿದ್ದೀನಲ್ವ, ಸೊ ನನಗೂ ಮೆಟೀರಿಯಲ್ ಎಲ್ಲ ಬೇಕಿತ್ತು, ಹೋಗೋಣ ಅಂತ ಕೇಳ್ತಿದ್ದೆ. ನನ್ನ ಫ್ರೆಂಡು ಸರಿ ಬಂದಿದ್ದೀವಲ್ಲ ಬಾ ಹೋಗಿ ಬರೋಣ, ನಾನು ಮೆಟೀರಿಯಲ್ಸ್ ತೊಗೋಬೇಕು ಅಂತೇಳಿ ಕರ್ಕೊಂಡೋದ್ಲು. kg ಲೆಕ್ಕದಲ್ಲೆಲ್ಲ ಬಟ್ಟೆ ಸಿಗುತ್ತೆ. ಇದನ್ನು ನಾವು ಹಾರಿಸ್ಕೋಬೇಕಷ್ಟೇ, ಚೆನ್ನಾಗಿರೋದು ಚೆನ್ನಾಗಿಲ್ಲದೆ ಇರೋದು ಎರಡೂ ಮಿಕ್ಸೆಡ್ ಆಗಿರುತ್ತೆ. ನಾವು ಇದರಲ್ಲಿ ಹಾರಿಸ್ಕೋಬೇಕು. ಆ್ಯಂಡ್ ಶರ್ಟ್ ಪೀಸ್ನ ನಾವು ಅದೇನು ತಾನಲ್ಲಿರುತ್ತಲ್ಲ ಅದನ್ನು ಕೇಳೋಕ್ಕೋದ್ರೆ ರೇಟ್ ಜಾಸ್ತಿ ಹೇಳ್ತಾರೆ. ಬಟ್ ಇದು kg ಲೆಕ್ಕದಲ್ಲಾದರೆ ಸ್ವಲ್ಪ ಕಡಿಮೆ ಕೊಡ್ತಾರೆ. ಮೆಟೀರಿಯಲ್ಸ್ನೆಲ್ಲ ನಾವು ನೋಡಿ ತೊಗೋಬೇಕಾಗತ್ತೆ. ಆ್ಯಂಡ್ ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಪಿಲ್ಲೋ ಕವರ್ಸ್ ಆಗಿರ್ಬೋದು, ಸೆಟ್ ಬರುತ್ತಲ್ಲ ಅದೆಲ್ಲ ಇಲ್ಲಿ ನನಗೆ ಹೆವಿ ಪ್ರೈಸ್ ಅಂತ ಅನ್ನಿಸ್ತು. ಇಲ್ಲಿಗೆ ಹೋಲಿಕೆ ಮಾಡಿಕೊಂಡ್ರೆ ಡಿಮಾರ್ಟಲ್ಲೇ ಆಫರ್ ಇರುತ್ತೆ. ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿರುತ್ತೆ, ಅಲ್ಲೇ ತೊಗೊಳ್ಬಹುದು. ನನ್ನ ಫ್ರೆಂಡ್ ಕೇಳ್ತಾ ಇದ್ದಾಳೆ ನೋಡಿ, ಬೆಡ್ ಕವರ್ ಎಲ್ಲನೂ ತುಂಬ ರೇಟ್ ಅನ್ನಿಸ್ತು. ನಾವೇನು ತೊಗೊಳಕ್ಕೆ ಹಾಗೆ ಇವಾಗ ಕುರ್ತಾ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಬಟ್ಟೆ ಬೇಕಾಗಿತ್ತು. ಹಾಗಾಗಿ ನಾನು ಒಂದು ಅಂಗಡಿಗೆ ಹೋದೆ, ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲನೂ. 2 ಪೀಸ್ ಸೆಟ್ ಇವಾಗೆಲ್ಲ ರೆಡಿಮೇಡ್ ಬರುತ್ತಲ್ಲ ಆ ರೀತಿ ಬಟ್ಟೆ ಇತ್ತು. ಅದು ಮೀಟರ್ 100 ರುಪೀಸ್ ಏನೋ ಹೇಳಿದ್ರು, 130 ಹೇಳಿದ್ರು. ನಾವು 100 ರುಪೀಸ್ಗೆ ಕೇಳಿದ್ವಿ, ಪರವಾಗಿಲ್ಲ ಬಾರ್ಗೇನ್ ಮಾಡಿದ ತಕ್ಷಣ ಕೊಡ್ತೀನಿ ಅಂತ ಹೇಳಿದ್ರು. ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದ್ಸರಿ ಯಾರಾದರೂ ಹೋಗೋರಿದ್ರೆ ಹೋಗಿ ಚೆಕ್ ಮಾಡ್ಬೋದು. ಅಂದರೆ ಫ್ರೀ ಟೈಮ್ ಮಾಡಿಕೊಂಡು ಅದಕ್ಕೆ ಅಂತಲೇ ಹೋಗ್ಬೇಕಷ್ಟೇ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.